ಹೇಗ್ ಕಾಣ್ತಾ ಇದ್ದೀನಿ? ಲೇ ಗೂಬೆ, ಏನೇ ಇದು? ಕಣ್ಸಲ್ವಾ? ಒಡವೆಗಳು ನನ್ನ ಮೈ ಮೇಲೆ ಫಳ 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 ಅಂತ ಹೊಳಿತಾ ಇಲ್ಲ. ಅತ್ತೆ, ಈ ನೆಕ್ಲೆಸ್ ಹೇಗಿದೆ? ನೆಕ್ಲೆಸ್ ಏನೇ ಅದು? ಒಳ್ಳೆ ನೇಣು ಹಾಕುವಾಗ ಕತ್ತಿಗೆ ಹಗ್ಗ ಹಾಕದಾಗಿದೆ. ಇದೆಲ್ಲ ನಿನಗೆ ಫಳಫಳ ಹೊಳಿತಿರೋ ಒಡವೆ ಥರನ ಕಾಣಿಸ್ತಿದೆ. ನನಗೆ ಮಾತ್ರ ನಿನ್ನನ್ನು ಮಟಾಶ್ ಮಾಡೋಕೆ ಹಾಕಿರೋ ಯಮಪಾಶ ಥರ ಕಾಣ್ತಿದೆ. ನೀನೇನಾದರೂ ಈ ಒಡವೆ ಜೊತೆ ಅಖಿಲಕ್ಕನ ಕಣ್ಣಿಗೆ ಬಿದ್ದರೆ ತುಂಬ ಇಷ್ಟ ಆಗಿ ಈ ಒಡವೆಗಳನ್ನೆಲ್ಲ ನೀನೇ ಇಟ್ಕೊ ಅಂತ ಹೇಳ್ಬಿಡ್ತಾರಾ? ನೀನೇ ಇಟ್ಕೊಂಡಲ್ಲ, ಚೆನ್ನಾಗಿ ಕೊಡ್ತಾರೆ. ಅತ್ತೆ, ನೀನು ಏನತ್ತೆ ನೀನು? ನಾನು ಮದುವೆಗಿತ್ತಿ ಥರ ರೆಡಿ ಆಗಿರೋದು ನೋಡಿ ಕಣ್ ತುಂಬಿ ಖುಷಿ ಪಡ್ತೀಯಾ ಅಂದರೆ ನೀನು ನನ್ನನ್ನೇ ಬೈತಿದ್ಯಾ? ಹೇಳಿ ನೀವು. ಲೇ ಅಕ್ಕ ಏನಾದರೂ ನಿನ್ನನ್ನು ಯಾವ ಥರದಲ್ಲಿ ನೋಡಿದೆ ಸಿಗದು ತೋರಣ ಕಟ್ಬಿಡ್ತಾರೆ. ಬಿಚ್ಚೆ ಮೊದಲು ಆ ಒಡವೆನ ಬಿಚ್ಚೆ. ಮೇಡಮ್, ನಾನು ಅವ್ರಿಗೆ ಹೇಳಿದೆ ಈ ಒಡವೆಗಳನ್ನೆಲ್ಲ ಹಾಕೋಬೇಡಿ, ಅಖಿಲಮ್ಮವ್ರಿಗೆ ಇಷ್ಟ ಆಗಲ್ಲ ಅಂತ. ಅವ್ರು ನನ್ನ ಮಾತೇ ಕೇಳಲಿಲ್ಲ. ಸಾಕು, ಸುಮ್ಮನೆ ಇರೇ, ಕಂಡಿದ್ದೀನಿ ನಾನು. ನೋಡಿ ಹೊಟ್ಟೆವ್ರಿ ಇವಳಿಗೆ. ಅಯ್ಯಯ್ಯೋ, ಅಖಿಲಮ್ಮವ್ರು ಬರ್ತಾ ಇದ್ದಾರೆ. ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ. ಲೇ ಬಾರೆ ಇಲ್ಲಿ ಬಾರೆ. ದೇಶ ಬಾಮ್ಮ ಇಲ್ಲಿ. ದೇಶ, ಒಂದು ಮಾತನ್ನು ನಿನಗೆ ಹೇಳಬೇಕು. ಅದನ್ನು ಹೇಳೋಕ್ಕೆ ನನಗೆ ಮುಜುಗರನೂ ಆಗ್ತಾ ಇದೆ, ಹೆಮ್ಮೆನೂ ಅನ್ನಿಸ್ತಾ ಇದೆ. ಏನಾಂಟಿ? ದಿಶಾ, ಇನ್ನು ಮುಂದೆ ನಮ್ಮ ಕಂಪನಿಲಿ ನೀನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀಯಾ. ಹೋಗ್ತಾ ಹೋಗ್ತಾ ನೀನು ನಮ್ಮ ಕಂಪನಿಯ DNA ಆಗಿಬಿಡ್ತೀಯಾ ಅನ್ನೋ ನಂಬಿಕೆ ನನಗಿದೆ. ಆದರೆ ನಮ್ಮ ಕಂಪನಿಲಿ ನಮ್ಮ ಕಂಪನಿಯ ಪ್ರೋಟೋಕಾಲ್ ಪ್ರಕಾರ ಚೇರ್ಪರ್ಸನ್ನಿಂದ ಹಿಡಿದು ಡ್ರೈವರ್ವರೆಗೂ ಅವರ ID ಮತ್ತು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೀನು ಕೂಡ ನಿನ್ನ ID ಮತ್ತು MBA ಸರ್ಟಿಫಿಕೇಟನ್ನು ನಮ್ಮ ಆಫೀಸಿಗೆ ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೇನು ಆಂಟಿ, ಇನ್ 10 ಮಿನಿಟ್ಸ್ನಲ್ಲಿ ನಾನು ನಿಮ್ಮ ಕಂಪ್ನಿ ಅಂದರೆ ನಮ್ಮ ಕಂಪ್ನಿ HR-ಗೆ ನನ್ನೆಲ್ಲ ಡಾಕ್ಯುಮೆಂಟ್ಸ್ನ ಇಮೇಲ್ ಮಾಡ್ತೀನಿ. ದ್ಯಾಟ್ಸ್ ಫೈನ್. ಇಟ್ಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ. ನಿನ್ನ ಶಕ್ತಿ ಯುಕ್ತಿಯ ಬಗ್ಗೆ ನಮಗೆ ಅಪನಂಬಿಕೆನೇ ಇಲ್ಲ. ಅದು ನಿನ್ನ ಬೆಳವಣಿಗೆ ನೋಡಿದ್ರೇ ಗೊತ್ತಾಗುತ್ತೆ. ನಾನು ಕೂಡ ಕೆಲವು ಜವಾಬ್ದಾರಿಗಳನ್ನು ನಿನಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಓಕೆ, ನಿನ್ನ ಡಾಕ್ಯುಮೆಂಟೇಷನ್ ಮುಗಿಸ್ಕೊಂಡು ನೀನು ಬಾ. ನನಗೆ ಸ್ವಲ್ಪ ಕೆಲಸ ಇದೆ, ಸಿಗೋಣ. ಅಕ್ಕ, ಯಾವ ಕಡೆ ಹೊರಟಿದ್ದೀರಾ? ದೊಡ್ಡ ನಾಗರಿಕತೆಗೆ ಬಂದು ಸೇರ್ಕೊಂಡ್ರೆ ಸಾಲದು, ಸಂಸ್ಕೃತಿನೂ ಮೈಗೂಡಿಸ್ಕೋಬೇಕು. ಎಲ್ಲಿಗಾದ್ರೂ ಹೊರಟಾಗ ಎಲ್ಲಿಗೆ ಅಂತ ಕೇಳೋದು ಅಪಶಕುನ ಅಂತ ನಿನ್ನ ಅಲ್ಪ ಬುದ್ಧಿಗೆ ಗೊತ್ತಾಗಲ್ವಾ? ಅಲ್ಲ ಅಕ್ಕ, ಮಧ್ಯಾಹ್ನ ಊಟಕ್ಕೆ ಬರ್ತಿರೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಕೇಳಿದೆ ಅಷ್ಟೇ. ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆ ಅಕ್ಕ, ನಾನು ಕೇಳಿದರೆ ನಿಮ್ಗೇನು ಅಪಶಕನ ಆಗಲ್ಲ. ನಾಲ್ಗೆ ಮೇಲೆ ಮಚ್ಚೆ ಇದ್ರೆ ಸಾಲದು, ನಾಲ್ಗೆ ಹರಿಬಿಡಬಾರ್ದು ಅನ್ನೋ ಬುದ್ಧಿ ಇರಬೇಕು. ಅಖಿಲ, ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಯಾಕೆ ಸುಮ್ಮನೆ ಮೂಡ್ ಹಾಳು ಮಾಡ್ಕೋಬೇಕು? ಕಮ್ ಆನ್, ಲೆಟ್ಸ್ ಗೋ. ಜಸ್ಟ್ ಮಿಸ್ಸು. ಅತ್ತೆ ಹೋದ್ರಾ? ಸೈಡ್ಗೆ ಬದಾಮಿನಿ. ಅಕ್ಕ, ಏನಿಲ್ಲ ಅಕ್ಕ. ಸೈಡ್ಗೆ ಹೋಗು ಅಂದೆ. ಅಕ್ಕ, ನಿನಗೆ ಹೇಳ್ತಿರೋದು ಸೈಡ್ಗೆ ಹೋಗು. ದೊಡ್ಡತ್ತೆ, ಈ
ಒಡವೆಗಳಲ್ಲಿ ನಾನು ಸಾಕ್ಷಾತ್ ದೇವತೆ ತರ ಕಾಣಿಸ್ತಾ ಇದ್ದೀನಿ ತಾನೇ? ನಾನು ನೋಡಿದ್ರೆ ಮಂಗಳಾರತಿ ಮಾಡಬೇಕು ಅನಿಸ್ತಾ ಇದೆ ತಾನೇ? ಅತ್ತೆ ಯಾಕೆ ಉಸಿರು 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 ಆಚೆ ಬರಬಾರ್ದು. ನನ್ನ ಬಾಯಲ್ಲಿ ಯಾವತ್ತೂ ಕೆಟ್ಟ ಮಾತು ಬರೋದಿಲ್ಲ, ಆದ್ರೆ ಬರೋ ಥರ ಸನ್ನಿವೇಶನ ನೀವು ಸೃಷ್ಟಿ ಮಾಡ್ತಿದ್ದೀರಾ. ಏಯ್, ನಾನು ಯಾವತ್ತು ಅಂತಸ್ತಿನಿಂದ ಮೇಲು ಕೀಳು ನೋಡಿರೋಳಲ್ಲ. ನಡೆ ನುಡಿ ನೋಡಿ ತೂಕ ಹಾಕಿರೋಳು. ನಿನ್ನನ್ನು ಅಳತೆ ಮಾಡಿ ತೂಕ ಹಾಕಿದ್ರೆ ನೀನು ನೆಲ ಕಚ್ಚಿ ನಿಂತಿದ್ದೆ. ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಟಿದ್ದೆ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಸುಮ್ಮನೆ ಇದ್ದೆ. ಆದ್ರೆ ಈ ನಿನ್ನ ದರಿದ್ರ ಶೋಕಿ ಇನ್ನೂ ಹೋಗಿಲ್ಲ ಅಲ್ಲ? ಅಯ್ಯೋ ಅಕ್ಕ, ಹೋಗ್ಲಿ ಬಿಡಿ ಪಾಪ. ಅವಳೇನು ಕದ್ದಿದ್ದಾಳ, ದರೋಡೆ ಮಾಡಿದಾಳ? ಬೈಬೇಡಿ ಅಕ್ಕ. ಮುಚ್ಚು ಬಾಯ್. ಈ ಅರಸನ ಕೋಟೆ ಕುಟುಂಬ ನಿಂತಿರೋದು ನಂಬಿಕೆ ಮೇಲೆ. ಇಲ್ಲಿ ಒಂದು ವಸ್ತುನು ಕಳುವಾಗೋದಿಲ್ಲ, ನನ್ನ ಒಂದೇ ಒಂದು ಹಣೆ ಬಟ್ಟು ಅಲ್ಲಾಡೋದಿಲ್ಲ ಅನ್ನೋ ನಂಬಿಕೆ ಮೇಲೆ ದೇವ್ರ ಮನೆಯಿಂದ ಹಿಡಿದು ತಿಜೋರಿವರೆಗೂ ಯಾವುದಕ್ಕೂ ಬೀಗ ಹಾಕೋದಿಲ್ಲ. ಇಲ್ಲಿ ಕಳ್ತನ ಮಾಡೋದಿರ್ಲಿ, ದರೋಡೆ ಮಾಡೋದಿರ್ಲಿ, ಆ ರೀತಿ ಯೋಚನೆ ಮಾಡೋದಕ್ಕೂ ಯಾರಿಗೂ ಧೈರ್ಯ ಇಲ್ಲ. ಅಷ್ಟು ನಿಯತ್ತಿನಿಂದ ಇರ್ತಾರೆ. ಆದ್ರೆ ಈ ನಿಯತ್ತು ಇವಳಲ್ಲಿ ಇರ್ಬೇಕಲ್ಲ. ಈ ನಿನ್ನ ಅಣ್ಣನ ಮಗಳು ಲಕ್ಷ ಲಕ್ಷ ಕದ್ದಿದ್ರು ನಾನು ಸುಮ್ಮನೆ ಇರ್ತಾ ಇದ್ದೆ. ಆದ್ರೆ ಅವಳು ಕದ್ದು ಮೈ ಮೇಲೆ ಹಾಕ್ಕೊಂಡಿರೋದು ನನ್ನ ಹಿರಿ ಸೊಸೆಗೆ ಅಂತ ನಾನು ಜೋಪಾನವಾಗಿ ಎತ್ತಿಟ್ಟ ಒಡವೆಗಳನ್ನ. ಇದೇನು ನಿನ್ನ ದಡ್ಡತನನೋ ಅಥವಾ ಮೈ ಮೇಲೆ ಧಾರಾಳವಾಗಿ ಹರಿತಾ ಇರೋ ಕೊಬ್ಬಿನಿಂದ ಬಂದಿರೋ ಧೈರ್ಯನೋ? ನಿಜ ಹೇಳು, ಈ ಒಡವೆಗಳನ್ನ ನೀನೇ ಹಾಕ್ಕೊಂಡ್ಯೋ ಇಲ್ಲ ಬೇರೆ ಯಾರಾದ್ರೂ ತೆಗೆದು ಕೊಟ್ರೋ? ನಿನ್ನ ಮೈ ಮೇಲೆ ಇದು ಹೇಗ್ ಬಂತು ಹೇಳು. ಅತ್ತೆ, ನೀವ್ ಹಿಂಗ್ ಬೈದ್ರೆ ನಂಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಏಯ್, ಜಾಸ್ತಿ ಮಾತಾಡ್ಬೇಡ. ನನಗೆ ಬೇಕಾಗಿರೋದು ಸತ್ಯ ಮಾತ್ರ. ಅತ್ತೆ, ಅದು